ಹ್ಞೂ ಈಗ ಬಂದ್ವಿ. ಈಗ ಬಂದ್ರಿ ಬೀಗ್ರ? ಆರಾಮದ್ರಿ ಇಲ್ರಿ? ಹ್ಞೂ ರೀ ಆರಾಮದಿ ನೋಡ್ರಿ. ಹೋಗ್ಬೇ ನೀರು ತರೋಗ ನಿಮ್ಮ ಅವರಿಗೆ. ಬರ್ರಿ ಬೀಗ್ರ ಕುಂದ್ರ ಬರ್ರಿ. ನೀರು ತಗೊಂಬ ಅಂದ್ರೆ ಚಾನ ತಗೊಂಬಂದ್ಬಿಟ್ಲು ನನ್ನ ಸಸಿ. ಇಲ್ಲ ಆಡ್ರಿ ಅಲ್ಲೇ ಹೊರಗೆ ಕೈಕಾಲು ಮಕ್ಕ ತಕೊಂಬಂದೀವಿ, ಅಲ್ಲೇ ನೀರು ಕುಡಿದು ಬಂದೀವಿ ಆಡ್ರಿ. ನಿಮ್ಮ ಅತ್ತೆಯರಿಗೆ ನಿಮ್ಮ ಅವರಿಗೆ ಚಾ ತರ್ಬೇಕಿಲ್ವೇ? ನಾವು ಆಗ ಚಾ ಕುಡಿದು ಕುಂತಿದ್ವಿ, ನೀವು ಬಂದಿರಿ. ಹೊಳ ಚಾ ಕುಡಿದು ಅಭ್ಯಾಸ ಇಲ್ರಿ ನಮಗೂ. ಅವನವನ ಈ ಹೊಳಮಳ ಚಾ ಕುಡಿಯೋಣ ಪಿತ್ತ ಹೆಚ್ಚಾಗತ್ ಬಿಡ್ರಿ ಬೀಗ್ರ. ಹೌದ್ರಿ, ಆದ್ರೆ ಬಿಡ್ಬೇಕಂತೀವ್ರಿ. ನನಗಂಕ್ರು ಒಟ್ಟ ಚಾನ ಬಿಡಕ್ಕಾಗಂಗಿಲ್ಲ ನೋಡ್ರಿ. ನಮಗೆ ದಿನಕ್ಕೆ ಏನಿಲ್ಲ ಅಂದ್ರೂ ಒಂದು 6-7 ಕಪ್ ಚಾ ಕುಡಿಲಿಕ್ಕಂದ್ರೆ ಸಮಾಧಾನ ಆಗಂಗಿಲ್ಲ ನೋಡ್ರಿ ಬೀಗ್ರ. ಅಷ್ಟೊಂದು ಚಾ ಕುಡಿಬಾರ್ದ್ರಿ, ಇಳಿ ವಯಸ್ಸಾಗಿಂದ ಭಾಳ ಕಷ್ಟ ಐತ್ರಿ. ಅನ್ನಾರ ಏಟ್ ಹೇಳಿದ್ರು ಕೇಳಂಗಿಲ್ರಿ, ಡಾಕ್ಟರ್ ಅದನ್ನೇ ಹೇಳ್ರಿ ಚಾ ಕುಡಿಬೇಡ್ರಿ ಅಂತೆ. ಆದ್ರೂ ಹಳ ಚಾ ಕುಡಿಯೋದ ನೋಡ್ರಿ. ನಮ್ಮ ಮನ್ಯಾಗ ಭಾಳ ಮಾಡಂಗಿಲ್ರಿ, ಆದ್ರೆ ಚಾದ ಅಂಗಡಿಯಾಗ ಹೋಗಿ ಚಾ ಕುಡಿದು ಬರ್ತಾರ್ರಿ. ಅಪ್ಪಾಜಿ ಮನೆ ನಾ ಫೋನ್ ಹಚ್ಚಿದಾಗ ಚಾ ಭಾಳ ಕುಡಿಯಂಗಿಲ್ಲ ಅಂದ್ರಿ, ಮತ್ತು ಅವ್ವ ಹಿಂಗತಿ ಅನ್ನಕತ್ತಾಳ. ಏನು ಮಾಡೋದವ, ಈಗ ಹಿರೇತನಕ್ಕೆ ಹೋಗಿರ್ತೀವಿ, ಆವಾಗ ಚಾ ಕುಡಿ ಅಂದಿಂದ ಒಲ್ಲೆ ಅನ್ನಕ್ಕೆ ಬರ್ತೈತೆ, ಆವಾಗ ಚಾ ಕುಡಿತೀವಿ. ಮತ್ತು ಯಾರ ಭೇಟಿ ಹಾಕ್ಕಾರ ಚಾದ ಅಂಗಡಿಯಾಗ ಕೂಡ್ ಕುಂತಿರ್ತೀವಿ, ಆವಾಗೂ ಚಾ ಕುಡಿದು ಬಿಡ್ತೀವಿ, ಆವಾಗ ಒಲ್ಲೆ ಅನ್ನಕ್ಕೆ ಬರಂಗಿಲ್ಲ ಅಲ್ವಿ. ಅಪ್ಪಾಜಿ ಚಾದ ಅಂಗಡಿಯಾಗ ಚಾ ಕುಡಿಯಕ್ಕೆ ಹೋಗ್ಬೇಡ್ರಿ, ಅವರು ಅದ ಚಾನ ಹೊಳ ಕುದಿಸಿ ಕೊಟ್ಟಿರ್ತಾರ. ಹಂಗ ಮಾಡಿದ ಚಾನ ಹೊಳ ಕುದಿಸಿ ಕುಡಿಬಾರ್ದಂತ್ರಿ, ಎಸಿಡಿಟಿ ಆಕತ್ರಿ ಅಪ್ಪಾಜಿ. ಹೇಳವ ನೀನ ಹೇಳು. ನನಗಂಕ್ರು ಹೇ ಸಾಕಾಗಿ ಹೋತು. ಬೀಗ್ತಿಯಾರ ನಿಮ್ಮನ್ನ ಏನು ಸಂಪಾದನೆ ಇದ್ದಿದ್ದಿಲ್ರಿ, ಇವರು ಹಂಗ ಮಾಡ್ತಿದ್ರು. ಈಗ ದವಾಖಾನ್ಯಾಗ ಕಟ್ನಿಟ್ಟು ಹೇಳ್ಬಿಟ್ಟಾರಿ ಒಟ್ಟ ಚಾ ಕುಡಿಬೇಡ ಅಂತೆ. ಅದಕ್ಕೆ ಭಾಳ ಕುಡಿಯಂಗಿಲ್ರಿ, ಈಗ ಬಿಡಿಸ್ಬಿಟ್ಟಿವಿ ನೋಡ್ರಿ ನಾವು. ಇಲ್ಲಾಂದ್ರೆ ಇವರು ಚಾದನ್ ಹುಳಾರಿ. ಬಸ್ಸಿ ಬಂದ್ರಿ ನಾ ಗಾಡಿ ತೊಗೊಂಬಂದಿರಿ. ಅವನವನು ಬಸ್ಸಿಗೆ ಯಾವ ನನ್ನ ಮಗ ಬಂದಾನ್ರಿ ಬೀಗ್ರ. ಈಗ ಅಂಕ್ರು ಬಸ್ ಕಿಕ್ಕಿರ್ದು ತುಂಬ ಬರ್ತಾವ್ರಿ. ಕಾಲಿಡಕ್ಕೆ ಜಾಗ ಇರಂಗಿಲ್ರಿ. ಈಗ ಹೆಣ್ಮಕ್ಳಿಗೆ ಅವು ಬಸ್ ಚಾರ್ಜ್ ಒಂದು ಫ್ರೀ ಮಾಡಿಬಿಟ್ಟಾರಿ. ಹಿಂಗಾಗಿ ಬಸ್ ಚಾರ್ಜ್ ಇಲ್ಲಿ ಬಿಡು ಅಂತೇಳಿ ಹಂಗ ಹೋಗೋದ ಬೀಗ್ರ ಮನೆಗೆ ಹೋದ್ನ್ಯಾ, ಬಿದ್ರ ಮನೆಗೆ ಹೋದ್ನ್ಯಾ, ಇದ್ದಾರ ಮನೆಗೆ ಹೋದ್ನ್ಯಾ, ಬಿದ್ದಾರ ಮನೆಗೆ ಹೋದ್ನ್ಯಾ ಅಂತೇಳಿ ಅಡ್ಯಾಡಕತ್ ಬಿಟ್ಟಾರಿ ಈಗ ಮಂದಿ. ಮೊದ್ಲಕ್ಕಾದ್ರೆ ರೊಕ್ಕ ಕೊಟ್ಟು ಹೋಗೋದಾಕಿತ್ತ. ಹಿಂಗಾಗಿ ಇವು ದೇವ್ರು ದೇಂಡ್ರು ಗುಡಿ ಗುಂಡಾರ ಅಂತೇಳಿ ಅಡ್ಯಾಡಕತ್ತರ್ ಬಿಟ್ರಿ. ಹಿಂಗಾಗಿ ಬಸ್ ಗನ ಕಿಕ್ಕಿರ್ದ ತುಂಬಿರ್ತಾವ್ರಿ. ನಾ ಅದಕ್ಕೆ ಬಸ್ಸಿಗೆ ಬರ್ಲಿಲ್ರಿ, ಬಡ ಬೈಕ್ನ್ಯಾಗ ಬಂದೀವ್ರಿ. ನಮ್ಮೂರ್ ರೋಡ್ ಒಂದು ಸುದ್ದಿಲ್ರಿ ಬೀಗ್ರ. ನೋಡ್ರಿ ಯಾ ನಮೂನಿ ಅದಾವ. ಹೋದ ವರ್ಷ ಹಾಕ್ಯಾರ್ರಿ ಟಾರ್, ಅದೆಂತ ಟಾರ್ ಹಾಕ್ಯಾರೇನು ಅಲ್ಲಿ ಕಿನ್ನಾರ್ಯಾಗ್ಯಾವ ನೋಡ್ರಿ. ಎಲ್ಲ ಹಳ್ಳಿ ಕಡೆ ಇದಕ್ಕತ್ತೀರಿ, ಹಾಕಿ ಹೋಗಿರ್ತಾರ, ಇನ್ನೂ ಒಂದು ತಿಂಗಳಾಗಿರಂಗಿಲ್ಲ, ಅಲ್ಲಿ ತೆಗ್ಗ ದಿನ್ನಿ ಆಗ್ಬಿಟ್ಟಿರ್ತಾವ ರೋಡು. ಏನಕ್ಕ ಬ್ರೆಡ್ ಬಿಸ್ಕೊಟ್ಟು ಅವು ಹಣ್ಣು ಅವನ್ ತಂದೀವಿ ತಗೋ ಚೀಲ್ದಾಗದಾವ ನೋಡು. ನಾನು ಏನು ಬುತ್ತಿ ಬುರ್ಲಿ ಮಾಡ್ಕೊಂಬರ್ಲಿಲ್ಲವ. ಆಕಿ ನಮ್ಮ ರಾಧವನ್ ಹಂಗತಿ ಆತ. ನಿನ್ನೆ ಮನೆಗೆ ಬಂದೀವಿ ನೋಡು. 2 ದಿನ ಬರೀ ಅಲ್ಲೇ ಹೋಗುದಾತು. ಹೌದು ಬೇಯವ್ವ, ನನಗೂ ಅದನ್ನ ಕೇಳಿ ಭಾಳ ಸಂಕಟ ಆತು. ರಾಧಕ್ಕಗ ನಾನು ಫೋನ್ ಹಚ್ಚಿದ್ನ್ಯಾ, ಸ್ವಿಚ್ ಆಫ್ ಅಂತ ಬಂತು. ಮತ್ತು ವಿದ್ಯಕ್ಕಗೆ ಹಚ್ಚಿದ್ದೆ, ಆದ್ರೆ ಬ್ಯಾಡ ಬಿಡು ಮತ್ತೆ ಮಾತಾಡಕಂತೆ ಅಂತೇಳಿ ಅಂದ್ಲು. ಅತ್ತಿ ಜೊತೆ ಅಷ್ಟ ಮಾತಾಡಿದ್ ನಾನು ಮಾತಾಡಿದ್ದೀನಿ ರೀ ಅವ್ರ ಅಕ್ಕಾರ ಕೂಡ. ಪಾಪ ನೋಡ್ರಿ ಹಿಂಗತಿ ಆಗಬಾರ್ದಿತ್ತು. ಆಕಿದು ರಾಧ ಒಂದು 1.5 ತಿಂಗಳು ಉಳಿದಿತ್ರಿ ಲಗ್ನ, ಹಿಂಗತಿ ಆಗ್ಬಿಡ್ತು ನೋಡ್ರಿ. ಹಿಂಗಾರ್ ಬಿಡ್ರಿ ಬಿಚಾರ. ಹುಡುಗಿ ಪರಿಸ್ಥಿತಿ ಏನಾಗೈತ್ರಿ, ಸುಂದ ಬಡ್ಕೊಂಡು ಕುಂದಿರ್ತೈತಿ ಹುಡುಗಿ, ಊಟ ಪಾಠ ಬಿಟ್ಬಿಟ್ಟತೆ. ಇನ್ನು ಇವು ಫೋನ್ ಒಂದು ಆಗ್ಬಿಟ್ಟವಲ್ರಿ, ಇವು ಲಗ್ನ ಫಿಕ್ಸ್ ಆಗ ನೀವು ಫೋನ್ಯಾಗ ಮಾತಾಡಕ್ಕೆ ನಿಂತು ಬಿಡ್ತಾರ. ಅವರು ಫೋನ್ಯಾಗ ಇವರು ಅವರು ಮಾತಾಡಿ ಅವು ಭಾಳ ಹಚ್ಕೊಂಡ್ಬಿಟ್ಟಿರ್ತಾರ. ನಮ್ಮ ಕಾಲದಾಗ ಆದ್ರೆ ಅವೆಲ್ಲ ಇದ್ದಿದ್ದಿಲ್ಲ. ಅವ್ರ ಮಕ ನಮ್ಮ ಮಕ ಯಾವ ನೋಡ್ತಿದ್ವು, ಅಮ್ಮ ಅಲ್ಲಿ ಲಗ್ನ ನೋಡ್ತಿದ್ವಿ. ಈಗ ಇಡಿಯಪ್ಪ ಕಾಲು ಪಾಡಿಯ ಕಾಲು ಆದಲೆ ಈದಲೆ ಅಂತೇಳಿ ಮಾಡ್ತಾವು. ಹಿಂಗಾಗಿ ಭಾಳ ಹಚ್ಕೊಂಡ್ಬಿಟ್ಟತ್ರಿ. ಮಾನಸಿಕ ಆಗೈತ್ರಿ ಹುಡುಗಿಗೆ. ಪಾಪ ಹಂಗತಿ ಆಗ್ಬಾರ್ದಿತ್ತು. ಹೋಲಿ ಬಿಡ್ರಿ, ಲಗ್ನ ಆಗಿಂದ ಹಿಂಗತಿ ಆಗಿದ್ರ ಕತಿ ಹಂಗ್ರಿ. ಇನ್ನು ಪುಣ್ಯ ನಿಶ್ಚಯ ಆಗೈತಿ, ಆಟಕ್ಕೆ ಮುಗೀತು. ಲಗ್ನ ಪಗ್ನ ಆದಾಗ ಆಗಿತ್ತಂದ್ರೆ ಕತಿ ಹಂಗೆ ಹುಡುಗಿ ಬಾಳೆ ಹಾಳಾಗ್ಬಿಡ್ತಿತ್ತು. ಹೌದ್ರಿ, ದೊಡ್ಡ ಹೊಡ್ತಾನೆ ಬಿಡ್ರಿ ಅದು. ವಿಮಲಾ ಅದು ಕಾಣವಳಲ್ರಿ, ಅದು ನಮ್ಮ ಹುಡುಗಿಗೆ ಮಕ್ಕಳಾಗಿಲ್ಲಲ್ರಿ. ಲಗ್ನ ಆಗಿ 1-2 ವರ್ಷ ಹಾಕ್ಬಂತ. ಹಿಂಗಾಗಿ ಎಲ್ಲ ಮಗ ನಡ್ಕೊಂಡಾರ ರೀ, ಎಲ್ಲ ಗುಡುಕು ಯಾವ ನೋಡ್ರಿ. ಅಯ್ಯೋ ದೇವ್ರ, ಹಾಕವಾಳ್ರಿ ಏನಾಕೇನು ಮುದಿಕೆಲ್ಲ ತದಿಕೆಲ್ಲ. ಮತ್ತು ವಿನಾಯಕಂದು ರಿಸೆಪ್ಷನ್ ಇಟ್ಕೊಂಡಿವ್ರಿ. ನಾವು ಧೂಮ್ಧಾಮಾಗಿ ಲಗ್ನ ಮಾಡ್ಬೇಕಂತ ಮಾಡಿದ್ವಿ, ಅದು ಪರಿಸ್ಥಿತಿನ ಹಂಗತಿ ಬಂತು. ಆಕಿನೂ ಏನು ಹೊರಗನೆ ಕೆಲ್ರಿ, ನಮಗೆ ನಮ್ಮ ದೊಡ್ಡಪ್ಪರ ಮೊಮ್ಮಗಳ್ರಿ ಈಕಿ. ಅದು ನಾವು ಬಡ ರಿಜಿಸ್ಟ್ರ್ ಆಫೀಸ್ನ್ಯಾಗ ಲಗ್ನ ಮಾಡಿಬಿಟ್ವಿ. ಅದಕ್ಕೆ ಈಗ ಮಂದಿ ಮಕ್ಕಳನ್ನ ಕರೆಸಿ ಧೂಮ್ಧಾಮಾಗಿ ರಿಸೆಪ್ಷನ್ ಮಾಡೋಣ ಅಂಥೇಳಿ ರಿಸೆಪ್ಷನ್ ಇಟ್ಕೊಂಡಿವಿ ನೋಡ್ರಿ.
ಆಕೆ ಅವ್ವ ಇದ್ದು ಒಬ್ಬ ಮೊಮ್ಮಗ ಮಂದಿ ಮಕ್ಕಳನ್ನ ಕರೀಲಿಲ್ಲ ಅಂತೇಳಿ ಗನ ಇದನ್ನು ಮಾಡ್ಕೊಳಕತ್ಲ. ಅದಕ್ಕೆ ಆಕೆ ಮನ್ಸು ನೋವು ಮಾಡಬಾರ್ದು ಅಂತೇಳಿ ರಿಸೆಪ್ಷನ್ ಇಟ್ಕೊಂಡಿವಿ ನೋಡ್ರಿ. ಚಲೋ ಆತ್ ಬಿಡ್ರಿ. ಮತ್ತೆ ಸಮಯ ಹೆಂಗ್ ಬರ್ತೈತೆ ಹಂಗತಿ ಹೋಗುದ್ರಿ. ಏನ್ ಮಾಡುದ್ರಿ ಈಗಿನ ಹುಡುಗರು ಹಂಗ ಅದಾವು. ಮತ್ತೆ ಇನ್ನೇನ್ ಮಾಡಕ್ಕಾಗತ್ತ. ಅದೇನ್ ಹೊರಗಿಂದ ಅಲ್ರಿ, ನಮಗೂ ಒಳಗಿಂದ. ನಮ್ಗೇನ್ ಅದೇನ್ ಇದ್ದಿದ್ದಿಲ್ಲ. ಆದ್ರ ಆ ಹುಡುಗಿ ಬಾಳೆ ಹಾಳಾಕಿತ್ರಿ. ಅದು ಹುಚ್ಚೈತಿ ಅಂತ ಹುಚ್ಚ ಕೊಟ್ಟು ಲಗ್ನ ಮಾಡಕತ್ತಿದ್ರಿ. ಅದಕ್ಕ ಆ ಹುಡುಗಿ ಒಲ್ಲೆ ಅಂದು ಇದು ಎಲ್ಲ ಕೂಡಿ ಇಲ್ಲಿ ಬಂದ್ ಹತ್ ನೋಡ್ರಿ. ನೋಡಕಿನ ತನ್ನ ಮಗಳನ್ನಾದ್ರ ಹಂಗತಿ ಮಾಡ್ತಿದ್ಲನ. ಹಿಂಗೆ ಇರ್ತಾವ ಬಿಡ್ರಿ ಪಿಸಾಳ್ಗಳು. ಚಲೋ ಆತ್ ಬಿಡ್ರಿ. ಆಕಿನೇನು ಹೊರಗ್ನೇಕಲ್ಲ, ಚಲೋ ಆತ್ ಬಿಡ್ರಿ. ಅದಕ್ಕೆ ಕುಟುಂಬ ಸಮೇತ ಎಲ್ಲರೂ ರಿಸೆಪ್ಷನ್ಗೆ ಬರ್ರಿ. ಒಂದು 2 ದಿನ ಮುಂಚೆನೇ ಬರ್ರಿ. ಅಯ್ಯೋ ಇಲ್ಲಿ ಬಾಳೆ ಬದುಕು ಬಿಟ್ಟು ಯಾವ ಬರೋಣ್ರಿ, ಆವತ್ತ ಬರ್ತೀವಾಡ್ರಿ. ಕಡೆಗೆ ವಿಮಲಾಕನ್ನಾರ ಕಳಿಸ್ಕೊಡ್ರಿ. ವಿಮಲಾಕನ್ನ ವೀನಾಕನ್ನ ಕರ್ಕೊಂಡು ಹೋಗ್ತೀವಿ. ವೀನಾಕನ್ನ ಕರ್ಕೊಂಡು ಹೋಗ್ತೀರಿ ಹೋರಿ. ಮತ್ತು ವಿಮಲಾನು ಕರ್ಕೊಂಡು ಹೋದ್ರ ನನಗೂ ಕಾಲು ಹಿಡ್ಕೊಂಡವ್ರಿ. ಮಾಡೋದು ಮಟ್ಟೋದು ಭಾಳ ಕಷ್ಟ ಆಗುತ್ತೆ. ಯಾಕಾರ ಆಕಿನೂ ವಿಮಲಾನು ಅವಾಗ ಕರ್ಕೊಂಬರ್ತೀವ ನಾ ಬರೋ ಮುಂದಾಗ. ಹಂಗಾರೆ ಈಗ ನಮ್ಮ ಕೂಡ ಕರ್ಕೊಂಡು ಹೋಗೋಣ ರೀ ವೀನಾಕನ್ನ. ಕರ್ಕೊಂಡು ಹೋಗ್ರಿ. ಅಳಿಯ ಅಂದ್ರು ಡ್ಯೂಟಿಗೆ ಹೋಗ್ಯಾರನ ಮೀನಾ? ಹ್ಞೂ ಅಪ್ಪಾಜಿ, ಅವ್ರ ಅಮ್ಮನೇ ಇನ್ನು ಸಂಜೆ ಮುಂದೆ ಬರ್ತಾರೆ. ಎಲ್ಲ ಆಡ್ತಾರ ಮಟ್ಟೆ ಆತು. ತಮ್ಮರ ಮಗ ಹೇಳಾರ್ದ ಹಂಗ ಹೋಗೋದಾತಲ್ಲ. ಇವತ್ತೊಂದು ದಿನ ಇರ್ರಿ, ನಾಳೆ ಹೋಗಕ್ಕೆ ಬರ್ತತಿ. ಬ್ಯಾಡಿವ, ಇನ್ನು ಮನ್ಯಾಗ ದಗದ ಜಗ್ಗೈತಿ. ಇನ್ನು ಅವ್ರಿಗೆ ಇವ್ರಿಗೆ ಅವು ಕಾಡ್ ಕೊಡೋದೈತಿ. ಮತ್ತು 2 ದಿನ ಅಲ್ಲೇ ನಿಮ್ಮ ಅತ್ತಿ ಮನ್ಯಾಗ ಉಳ್ಕೊಂಡ್ವಿ. ಮತ್ತು ಮಾಡೋದು ಮಟ್ಟೋದು ಭಾಳ ಐತೆವ. ಮತ್ತು ನೀನು ತಯಾರಾಗ್ಬೇಕು ಹೋಗೋಣಂತ. ಒಲ್ವಾ, ನಾ ಬರಂಗಿಲ್ಲ. ನಾನು ಇವ್ರು ಕೂಡ ಬರ್ತೀನಿ. ಲಗ್ನ ಇಂದ ಒಟ್ಟ ಬಂದೇ ಇಲ್ಲ. ಬಾಬೆ ಹೋಗುನು. ಹೋಗ್ಬಿ, ನಿಮ್ಮ ಅವ್ರು ಇಷ್ಟು ಕರೆಯಕತ್ತಾರ. ಹೋಗು, ಒಂದು 8-10 ದಿನ ಇದ್ದು ಬರೋಗು. ಒಲ್ರಿ ಐತಿ, ಇವರು ಮನೆಯಾಗಿಲ್ಲ. ಮತ್ತು ಇವ್ರನ್ನ ಬಿಟ್ಟು ಹಂಗೆ ಹೋಗ್ಲಿರಿ ನಾನು. ಅವನು ಬರ್ತಾನಂತ ಬೇ 1-2 ದಿನ ಮುಂಚೆನ. ನೀ ಈಗ ಹೋಗ. ಒಲ್ ಬಿಡ್ರಿ, ನಾನು ಅವ್ರು ಒಟ್ಟಿಗೆ ಹೊಕ್ಕಿವ್. ನೋಡವ, ನಿಮ್ಮ ಅತ್ತಿಯಾರು ಹೋಗಂತಾರ, ನೀವು ಅಲ್ಲಿ ಅಂತಿ. ಮತ್ತು ನಮ್ಮ ಕೂಡ ಮಾತಾಡ ಹಿಂಗಿಲ್ಲ, ನಮ್ಮನ್ನು ಕರೆಯಕ್ಕೆ ಬರಂಗಿಲ್ಲ ಅಂತೀರಿ. ಗಂಡನ ಬಿಟ್ಟು ಬಿಡಾಕ ನಾ ಯಾಕಂತಾಳ. ಮೊದ್ಲೇಕ ಅಲ್ಲಿ ನಮ್ಮನ್ನು ಬಿಟ್ಟು ಇರಾಕ್ ನಾ ಯಾಕಂತಿದ್ಲು. ಇಲ್ಲಿನ ಹಂಗ ಮಾಡ್ತಾಳ್ರಿ. ನಾನು ಅಲ್ಲಿ ಲಗ್ನ ಪಗ್ನ ಇದ್ದು ಅಂದ್ರೆ ಬಾಬೆ ಹೋಗುಣ ಅಂತೀನಿ ಯಾರೇ ಒಲ್ಲೆ ಅಂತಾಳ್ರಿ. ಅವನು ನಮ್ಮ ಹುಡುಗನು ಅಷ್ಟೇ ರೀ. ಈ ಲಗ್ನಾಗಿಂದ ಎಲ್ಲಿ ಹೋಗಾಕ ನಾ ಯಾಕಂತತಿ. 2 ಗಂಡ ಹೆಂಡತಿ ಬಿಟ್ಟು ಇರಾಕ್ ನಾ ಯಾಕಂತಾವ್ರಿ. ಹೌದ್ರಿ, ಇಬ್ರು ಗಂಡ ಹೆಂಡತಿ ಹಿಂಗ ಚಂದ ಇದ್ರೆ ಸಾಕು ಬಿಡ್ರಿ. ಇವ್ರು ಚಂದಗಿದ್ರ ಸಾಕು, ನಮ್ಗೆ ಇದಕ್ಕೆ ಹೆಚ್ಚಿಂದ ಏನು ಬೇಕು ಅಂದಂಗ. ಹಿರೇಕಿ ವಿದ್ಯಾವ ಆರಾಮದಾಳ ರೀ? ಮತ್ತು ಹಾಕಿದಿ ಏನಾರ? ಈ ಸದ್ಯಕ್ಕಂಕ್ರು ಏನಿಲ್ಲ. ಆದ್ರೆ ಇವ್ರು ಕೂಡ ಲಗ್ನ ಆತಲ್ರಿ, ನಮ್ಮ ರಮೇಶ್ ಅಪ್ಪನ ಹೆಂಡತಿ ಆಕೆ ಹೊಡಿಲದ ನೋಡ್ರಿ. ಚಲೋ ಆತ್ ಬಿಡ್ರಿ. ಅದಕ್ಕೆ ನಾನು ದವಾಖಾನಿಗೆ ಹೋಗಿ ಬರೋ ನಡಿಯತ್ತಂಗೆ ಅಂತೀನಿ. ಈಗೇನ ಬ್ಯಾಡ್ ಬಿಡು ಅಂತೇಳಿ ಅಂದಡ್ರಿ ಈಕಿನು. ಈಗೇನು ಲಗ್ನ ಆಗಿ 10 ವರ್ಷ ಆತನ, ಇನ್ನೂ 1 ವರ್ಷ ಆಗಿಲ್ಲ. ಏನದ ನೋಡ್ರಿ ಹಿಂಗತಿ ಅಂತಾರ ನೋಡ್ರಿ. ತಂದಿ ಮಗ ಸೊಸಿ ಹಿಂಗತಿ ಅಂತಾರ. ಅದಕ್ಕೆ ಸುಮ್ಮನೆ ಕುಂತೇನೆ ನೋಡ್ರಿ. ಸರಿ ರೀ ಬೀಗ್ರ, ಹಂಗಾರ ನಾವು ಬರೋಣ್ರಿ. ನಮ್ಮ ಮಗಳಿಗೂ ಮತ್ತು ಬಾ ಅಂತಂದ್ರೆ ಒಲ್ಲೆ ಅಂತಾಳ. ಅಳಿಯನ್ನ ಮತ್ತು ಮಗಳನ್ನ ಲಗುನ ಕಳಿಸ್ಕೊಡ್ರಿ. ನಿಮಗೂ ಅನುಕೂಲ ಆತಂದ್ರೆ ನೀವು ಬಂದ ಬಿಡ್ರಿ. ಇಲ್ರಿ, ಅವತ್ತ ನಾ ಬರ್ತೀನಂತ ಕಳಿಸ್ಕೊಡ್ತೀನಿ ನಾಡ್ರಿ ಇವ್ರನ್ನ. ಹಿಂಗ ಲಗ್ನ ಪತ್ರ ಕೊಟ್ಟು ಹಿಂಗ ಹೊಂಟ್ರೇನ? ಚಾ ಕುಡಿದು ಇರ್ರಿ, ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗಕಂತ್ರಿ. ತಪ್ಪು ತಿಳ್ಕೊಬೇಡ್ರಿ. ಇನ್ನೂ ಲಗ್ನ ಪತ್ರ ಕೊಡು ಮನೆ ಭಾಳ ಅದಾವ್ರಿ. ಇಲ್ಲೇ ನಮ್ಮ ಸಂಬಂಧಿಕರು ಇದ್ರಿ ಹೊಸಕೇರಿ ಹಳ್ಳಿ ಐತಲ್ರಿ. ಅಲ್ಲೇ ನಮ್ಮ ಸಂಬಂಧಿಕರು ಅದಾರ. ಅವ್ರಿಗೆಟ್ಟು ಅಲ್ಲೇ 3-4 ಮನೆ ಅದಾವ್ರಿ. ಅವ್ರಿಗೆಟ್ಟು ಕೊಟ್ಟು ಹೋಗ್ಬೇಕ್ರಿ. ಊಟ ಮಾಡ್ಕೊಂಡು ಹೋಗ್ರಿ. ಅದು ಎಷ್ಟೊತ್ತಾಗತ್ತ? 1-2 ಚಪಾತಿ ಲಟ್ಟಿಸ್ಬಿಡ್ತೀನಿ. ಪಲ್ಯ ಗಿಲ್ಲೆ ಎಲ್ಲ ಮಾಡೀನಿ. ಬೇಡವ, ಹೊತ್ತು ಭಾಳ ಆಗತ್ತ. ಅದ್ರ ಬೇರೆ ಬಿಸಿಲು ಒಂದು ಬಾವು ಅಂತತಿ. ಊಟ ಮಾಡಿ ಅಡ್ಡಾಡಕ್ ಆಗಂಗಿಲ್ಲ. ಲಗ್ನ ಅಂಕರು ಧೂಮ್ಧಾಮಾಗಿ ಮಾಡೋಕ್ಕಾಗ್ಲಿಲ್ಲ ರೀ. ಅದಕ್ಕೆ ಪರಿವಾರ ಸಮೇತ ಎಲ್ಲರೂ ಬಂದು ಹೋಗ್ರಿ. ವಿಮಲವ್ ತಂಗಿದ್ಲ ಅಂದ್ರೆ ಬೇಷಾಕಿತ್ತು. ಆಕಿಗೆ ಹೇಳಿ ಹೋಗಿದ್ವಿ.